ಹೆಲೋ ಗಾಯ್ಸ್, ಎಲ್ರಿಗೂ ಸ್ವಾಗತ ಹೊಸ ವಿಡಿಯೋಗೆ ನಮ್ಮ ಎಕ್ಸ್ಪ್ಲೋರಿಂಗ್ ಕಡೆಯಿಂದ. ಸೊ ಇವತ್ತು ನಾವು ಹಳ್ಳಿ ಎಕ್ಸ್ಪ್ಲೋರ್ ಮಾಡಕ್ಕೆ ಹೊರಟಿದ್ದೀವಿ. ಈ ಹಳ್ಳಿಗೆ ಹೋಗ್ಬೇಕಂದ್ರೆ ಪರ್ಟಿಕ್ಯುಲರ್ ಆಗಿ ಯಾವ ಗಾಡಿನ ಹೋಗೋದೇ ಇಲ್ಲ. ಇಲ್ಲಿ ಕಾಲ್ನಡಿಗೆಯಲ್ಲಿ ಹೋಗ್ಬೇಕಿಲ್ಲಿ. ಸೊ ಮುಂದೆ ಹೋಗ್ತಿದ್ದಾರೆ ಇವರು ನಮ್ಮ ಗೈಡು, ಅಂದರೆ ಸದ್ಯ ಮಟ್ಟಿಗೆ ಆ ಊರಿನವರು. ಅವರೇ ನಮಗೆ ಈ ದಾರಿ ತೋರಿಸ್ತಿದ್ದಾರೆ ಈಗ ಹೋಗೋದೆಲ್ಲ. ಕೊನೆಯವರೆಗೂ ವಿಡಿಯೋ ನೋಡಿ, ಸಖತ್ತಾಗಿ ಇಂಟ್ರೆಸ್ಟಿಂಗ್ ಆಗಿದೆ ಮಾತ್ರ. ಚಾನಲ್ಗೆ ಯಾರ್ಯಾರು ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆ್ಯಂಡ್ ಲೈಕ್ ಮಾಡಿ ಇಷ್ಟ ಆದರೆ. ಸೊ ಬನ್ನಿ ಹೋಗುವ. ಇದೇ ರೋಡಲ್ಲಿ ಈ ಊರು ಸುಮಾರು ಇಲ್ಲಿಂದ ಒಂದು 6 ಕಿಲೋಮೀಟ್ರ್ ಇದೆ ಅಂತೆ ಅವ್ರು ಹೇಳಿದ ಪ್ರಕಾರ. ನಾವು ಜಸ್ಟಿಗೆ ಒಂದು ಅರ್ಧ ಕಿಲೋಮೀಟ್ರ್ ಬಂದ್ವೇನೋ ಅಷ್ಟೇ. ಸೊ 6 ಕಿಲೋಮೀಟ್ರ್ ಅಂದರೆ ಅದು ಗುಡ್ಡ ಹತ್ಕೊಂಡು ಹೋಗಬೇಕು ಮಾತ್ರ, ಸಖತ್ತಾಗಿರುತ್ತೆ. ಅಲ್ಲಿ ನೋಡ್ಬೋದು ಮುಂದೆ ಅದು ಅಲ್ಪ ದೂರವರೆಗೆ ರೋಡ್ ಆಗಿತ್ತು ಆವಾಗ. ಯಾವ ಗಾಡಿನೂ ಬರಲ್ಲ ಈಗ. ಸೊ ನಡ್ಕೊಂಡು ಹೋಗ್ಬೇಕು ಅವ್ರವ್ರಿಗೆ. ನೋಡಿ ವಿಡಿಯೋ ಮಾತ್ರ ಸಖತ್ತಾಗಿದೆ ಮಾತ್ರ. ರೋಡು ಇಲ್ಲಿಂದ ಅಂದರೆ ಇಲ್ಲಿ ಗಾಡಿ ಬರೋ ಮಾತ್ರ ಇಲ್ಲಿ ಅಷ್ಟು ಒಂದು ಇಲ್ಲಿನ ಕಾಲ್ನಡಿಗೆನೆ ಏನಿದು. ಬೈಕ್ ಮಾತ್ರ ಹೋಗ್ಬೋದು, ಬಟ್ ಮಳೆಗಾಲದಲ್ಲಿ ತುಂಬ ಕಷ್ಟ. ಹಾಗೆ ಈಗ ಹೋಗ್ತಾ ಒಂದು ಊರು ಹೋಗ್ತೀವಿ. ಇನ್ನೂ ಮಿನಿಮಮ್ ಅಂದರೆ ಒಂದು 3.5 ಕಿಲೋಮೀಟ್ರ್ ನಡಿಬೇಕಂತೆ ಅವ್ರು ಹೇಳೋ ಪ್ರಕಾರ. ಸೊ ಬನ್ನಿ ಹೋಗುವ, ಅದನ್ನೂ ಕೂಡ ಎಕ್ಸ್ಪ್ಲೋರ್ ಮಾಡುವ, ಹೇಗಿದೆ ಅಂದ್ಕೊಂಡು ನೋಡುವ. ಇಲ್ಲಿ ನೋಡಿ ಮರ ಬಿದ್ದಿದೆ ಇಲ್ಲಿ. ಹೀಗೆ ಈ ಕಾಡಿಗೆ ಬರ್ಬೇಕಂದ್ರೆ ಈ ಮರ ಬಿದ್ಕೊಂಡೇ ಇರುತ್ತಿಲ್ಲ. ಸೊ ಇದ್ರ ಜೊತೆಗೆ ಜೀವನ ಇರೋದೆಲ್ಲ. ಹೀಗೆ ನೋಡಿಕೊಂಡು ಇದನ್ನು ದಾಟ್ಕೊತಾನೆ ಹೋಗಬೇಕು. ಹಾಗೆ ನಮ್ಮ ಗಾಯ ಸ್ವಲ್ಪ ಹಿಂದೆ ಹೋದರು. ನಡೆದು ಇಲ್ಲಿವರೆಗೆ ಬಂದಿದ್ವಿ. ಹಾಗೆ ಗೈಡ್ ಕೂಡ ಮುಂದೆ ಹೋಗ್ತಿದ್ದಾರೆ. ಈಗ ಗೈಡಲ್ಲ ಇವರು, ಬಟ್ ಆ ಊರನ್ನ ನಾವು ಹೋಗ್ತಿರೋ ಊರವ್ರೆ. ಬಟ್ ನಾವು ಜಾಗ ಗೊತ್ತಿಲ್ಲ ಅಂದ್ಕೊಂಡು ಸುತ್ತ ಹೋಗಿದೆ. ಕೆಳಗಡೆಯಿಂದ ಬಂದಿರುತ್ತೆ. ಈ ಥರ ಪೈಪ್ಸಲ್ಲಿ ಬಂದಿರ್ತಾರೆ. ಮಳೆ ಬೀಳ್ತಿದೆ. ಮುಟ್ಟದ ಶಿವನೇ. ಅಣ್ಣ ಎಷ್ಟು ದೂರ ಅದಿನ್ನೆ? ಇನ್ನೊಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಅದೇ ಇಲ್ಲಿಂತಂದ್ರೆ ಅಣ್ಣ ಈಗ ಅರ್ಧ ಕಿಲೋಮೀಟ್ರ್ ಸುಮಾರು ಬಂದಾರ. 4 ಕಿಲೋಮೀಟ್ರ್ ಲೆಕ್ಕ ಬೇಕು. 4 ಇನ್ನೂ 4 ಬೇಕಲ್ಲ? ಹೌದು. ಅಥವಾ ನೀವು ಹೆಂಗಿಲ್ಲಿ ಬರೋದಂತ ಕೆಲ್ಸಕ್ಕೆ ಬರ್ತಾರೆ ಇಲ್ಲಿ? ಹಿಂದೆ 50 ಜನ ತಗೊಂಡು ಬಂದು ನಾವು. ನಮ್ಮೂರು ಅವ್ರು ಹೋದ್ರು 40 ಜನ. ಅದು ಸಣ್ಣ ಚಾರ್ಜ್ ಹೋಗುವಾಗ ನಾವು ಬಂದ್ವಿ. ಓಹೋ. ಇನ್ನು ಮತ್ತೆ ಇನ್ಯಾವ ಬರೋದು ಇಲ್ಲಿ? ಇನ್ನಂದ್ರೆ ಈಗ 3 ತಿಂಗಳಲ್ಲಿ ಅಣ್ಣ. 3 ತಿಂಗಳಲ್ಲೇ ಅಲ್ಲ? ನಾವು ಮತ್ತೆ ಸಾಮಾನ್ಕೆಲ್ಲ ಆ ಸೈಡ್ ಹೋಗ್ತದೆ ಮಕ್ಕಳು. ಅಲ್ಲಿ ಮಾತ್ರ ಸಣ್ಣ ಹೋಗ್ತೀಯಲ್ಲ. ಗೆದ್ದೆಲ್ಲ ನಿಮ್ಮದೇ ಇರ್ತದೆ. ಅಕ್ಕಿಗೇನೋ ಸಮಸ್ಯೆ ಆಗೋದು ಇಲ್ಲ, ಅಕ್ಕಿಗೆ ಯಾವುದು ಸಮಸ್ಯೆ ಇಲ್ಲ. ಅದೇ ಸಮಯ ತಂದಿದೆ ಅದರಲ್ಲಿ ಸಾಮಾನು ಬಂದೆ ಅಷ್ಟೇ. ಉಪ್ಪು ಇಂಥದ್ದು ಎಲ್ಲ. ಅವಾಗಿಂದ ಅವರೊಂದು 2-3 ಕಿಲೋಮೀಟ್ರ್ ಅಂತ ಹೇಳಿದ್ರು. 2-3 ಕಿಲೋಮೀಟ್ರ್ ಅವಾಗೆ ಪಾರು ಮಾಡಿಬಿಟ್ಟಿದ್ದೀವಿ ನಾವು. ಸೊ ಈಗ ಕೇಳಿದ್ರೆ ಒಂದು 4 ಕಿಲೋಮೀಟ್ರ್ ಇದೆ ಅಂತ ಹೇಳ್ತಿದ್ದಾರೆ ಈಗ. ಅಂದರೆ ಅವ್ರಿಗೆ ಕರೆಕ್ಟಾಗಿ ಗೊತ್ತಿರಲ್ಲ, ಕಿಲೋಮೀಟ್ರ್ ಲೆಕ್ಕ ಅವ್ರಿಗೆ ಗೊತ್ತಿರಲ್ಲ. ಅದಕ್ಕೆ ನಾವು ಅವಾಗಿಂದ ನಡೀತಾನೇ ಇದ್ದೀವಿ ಇನ್ನು. ಸೊ ಗೈಡ್ ಕೂಡ ಅರ್ಧ ಸುಸ್ತಾಗವ್ರೆ. ಸೊ ನೋಡಿ ದಾರಿಯೆಲ್ಲ ನೋಡ್ಬೋದು ಇವ್ರದ್ದು ಎಷ್ಟು ಸಕ್ಕತ್ತಾಗಿ ಮಾಡ್ಕೊಂಡಾರ ಅಂದ್ಕೊಂಡು. ಎಲ್ಲ ಮಳೆಗಾಲದಲ್ಲಿ ಈ ಥರ. ಈಗ ಜಾಸ್ತಿ ಮಳೆ ಇಲ್ಲ ಆದರೂ ಈ ಥರ ಆಗಿದೆ ಅಂದ್ಕೊಳ್ಳಿ. ನೀವು ಇನ್ನೂ ಜಾಸ್ತಿ ಮಳೆ ಬಂದಿದ್ದು ಯಾವ ಥರ ಆಗ್ಬೋದು ಅಂದ್ಕೊಂಡು ಈ ಥರ ವಿಡಿಯೋನ ಸಕ್ಕತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ ಮಾಡಿದ್ರೆ. ಸೊ ನೋಡಿ ಇವ್ರ ಜೀವನ ಹೆಂಗಿರುತ್ತೆ ಅಂದ್ಕೊಂಡು ತೋರಿಸ್ಕೊಡ್ತಾ ಇದ್ದೀವಿ. ಸೊ ಸಪೋರ್ಟ್ ಮಾಡಿ. ಸೊ ಗಾಯ್ಸ್, ನಡೆದು ನಾವು 1.5 ಕಿಲೋಮೀಟ್ರ್ ನಾವು ಪಾರ್ ಮಾಡಿದ್ದೀವಿ. ಈಗ ಇನ್ನೂ ಒಂದು 2.5 ಕಿಲೋಮೀಟ್ರ್ ಇದೆ ಅಂತೆ ಹೇಳೋ ಪ್ರಕಾರ. ಅರ್ಧ ನೀರು ಬಟ್ಲಿ ಖಾಲಿ ಆಗಿದೆ. ಸೊ ಹಿಂಗೆ ನಡಿಬೇಕು. ಇನ್ನೂ 2 ಕಿಲೋಮೀಟ್ರ್ ನಡಿಬೇಕು. ಆಮೇಲೆ ಅವ್ರ ಊರು ಸಿಗುತ್ತೆ. ಇಲ್ಲ ನಿಮ್ಗೆ ಯಾವ ದಿಕ್ಕಿಂದನೂ ಬೈಕ್ ಹತ್ತೋದಿಲ್ಲ ಹೌದಲ್ಲ? ಇಲ್ಲ, ಯಾವ ಬೈಕ್ ಅಂದ್ರೆ ಖಾಲಿ 4-5 ಬೆಂಕಿಂಟು. ಹೌದು. ಇನ್ನು ಮ್ಯಾಲೆ ಹೋದ್ರೆ ಬೇಗ ಕೆಳಗೆ ಬರೋದಿಲ್ಲ. ಊರಿಗೆ ಹೋಗ್ಬಿಟ್ರಿ ನೀವು.
ವಾರ ಪಂಚರಿ ಹೋಗ್ತೀವಿ ನಾವು ಪ್ಯಾಕೇಜ್. ಹಾಂ. ಓಹೋ. ಇನ್ನೂ 2 ಕಿಲೋಮೀಟ್ರ್ ಇದೇ ಥರ ಗಾಡಿ ಗುಡ್ಡ ಇದೆ. ಇದನ್ನು ಕ್ರಾಸ್ ಮಾಡಿದ್ರೆ ಮಾತ್ರ ಊರು ಸಿಗುತ್ತೆ. ಅವ್ರು ಹೇಳೋ ಪ್ರಕಾರ ಈ ಟಾಪಲ್ಲಿ ಅಂದರೆ ಈ ಗುಡ್ಡ ಟಾಪಲ್ಲಿರೋ ಊರು. ಸೊ ಅದ್ರ ನೆಕ್ಸ್ಟ್ ಊರು ಮತ್ತು ಯಾವ ಊರಿಲ್ಲ. ಸೊ ಊರಿನ ಪರಿಸ್ಥಿತಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ರೋಡ್ ಅಂದ್ಕೊಂಡು. ಸೊ ದೇವರೇ ಕಾರ್ಯ ಅಂತಿದ್ದಾರೆ. ಸೊ ಇದು ನೋಡಿ, ಈ ಥರ ಟ್ರೆಕ್ಕಿಂಗ್ ಮಾಡ್ಕೊಬಂದ್ರೆ ನಾವು ನಡ್ಕೊಂಡು ನೋಡಿದ್ವಿ. ಕಾಡಲ್ಲಿ ಇದೊಂದು ಉಂಬಳ ಒಂದು ಹತ್ಕೊಂಡ್ರೆ ಇಲ್ಲಿ ಮಳೆಗಾಲ ನೀರು ಬಂದು ಎಲ್ಲ ರೋಡ್ ಕೊಚ್ಕೊಂಡು ಹೋಗಿದೆ. ಇಲ್ಲಿ ಯಾವ ಬೈಕ್ ತಂದು ಹತ್ತವನು, ಇಲ್ಲಿ ಯಾವ ಬೈಕ್ ಹೊತ್ತಲ್ಲ. ಇಲ್ಲಿ ನೋಡಿ ಕಾಲೇ ಬೈಕ್. ಇಲ್ಲಿ ಈ ಊರಿಗೆ ಹೋಗೋದು ದೊಡ್ಡ ವಿಷಯ ಅಲ್ಲ, ವಾಪಸ್ ಬರೋದು ದೊಡ್ಡ ವಿಷಯ ನನ್ನ ಪ್ರಕಾರ. ರೋಡ್ ನೋಡ್ಬೋದು ನೀವು, ಲಿಟ್ರಲಿ ರೋಡ್ ಮಾತ್ರ ಸಕ್ಕತ್ತಾಗಿದೆ. ಇವ್ರ ಲೈಫ್ ಸ್ಟೈಲ್ ನಿಮಗೆ ಅರ್ಥ ಆಯ್ತು ಅಂತ ಅನ್ಸ್ಕೊತೀನಿ. ಹೀಗೆ ನೋಡ್ಕೊಂಡು ಹೋಗ್ಬೇಕು ಅವ್ರ ಊರಿಗೆ. ನೋಡಿ ನೋಡ್ಬೋದು ಇಲ್ಲಿ ಹೇಗಿದೆ ಅಂತಂದು ಊರೆಲ್ಲ. ಹೀಗಾಗಿ ಅವ್ರು ಹೊತ್ಕೊಂಡು ಹೋಗಿ ಹೀಗೆ ಕ್ರಾಸ್ ಮಾಡಿಕೊಂಡು ನೋಡಿ ಇಲ್ಲಿ ಹೇಗಿದೆ ಅಂತ. ನೋಡಿ ಹೀಗೆ ಹೋಗಬೇಕು. ಇದೆಲ್ಲ ನೀರುಗಳ ದಾರಿ ಇದೆಲ್ಲ, ದಟ್ಟವಾದ ಕಾಡು ಇದೆಲ್ಲ. ಇಲ್ಲೇನಾದರೂ ರಾತ್ರಿ 6 ಗಂಟೆ ನಂತರ ಬಂದುಬಿಟ್ರೆ ಎಲ್ಲ ರಾಡಿ. ಇಲ್ಲಿ ನೋಡ್ಬೋದು, ಇಲ್ಲಿ ಸಣ್ಣ ವಾಟರ್ ಫಾಲ್ಸ್ ಇದೆ. ಸೊ ಇಲ್ಲಿ ನೋಡಿ ಹೊಳೆ ಇದೆಲ್ಲ. ಈಗ ಲೈಫಲ್ಲಿ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಬೇಕಿದ್ನಲ್ಲ ನಾವು. ಇಲ್ಲಿ ನೋಡಿ ಹೀಗೆ ಮುಂದೆ ಹೋದರೆ, ಹೋದ ಸಲ ಬಂದಾಗ ನಾವು ಇಲ್ಲಿವರೆಗೆ ಬಂದಿದ್ವಿ. ಲಿಟ್ರಲಿ ನೆನಪಿದ್ದೆ ನಮಗೆ. ಜಾಗ ನೋಡ್ಬೋದು ನೀವು, ಕಂಪ್ಲೀಟಾಗಿ ರೋಡ್ ಅಂತ ಏನೂ ಇಲ್ಲ. ಇಲ್ಲಿ ಕಾಲ್ನಡಿಗೆ ದಾರಿ ಮಾತಿದೆ, ಕಾಣಿಸ್ತಿದ್ದಾರೆ ಚಾನಲ್, ಅದರಲ್ಲೇ ಹೋಗೋದು. ಹೋದ ಸಲ ಕೂಡ ನಾವು ಮಳೆಗಾಲದಲ್ಲೇ ಬಂದಿದ್ದೀವಿ ಇಲ್ಲಿ. ಅವಾಗ ಈ ಥರ ರೋಡ್ ಹಾಳಾಗಿರಲಿಲ್ಲ, ಅಂದರೆ ಹೊಸದಾಗಿ ಮಾಡಿದ್ರಲ್ಲ. ಸೊ ನಾವು ದನಗಳು ತಗೊಂಡು ಈಗ ಬ್ಯಾಗ್ ಆಗಿ 10 ಗಂಟೆ ಬಿಟ್ಟವ್ರಂತೆ. ಹಾಂ, 1 ತಾಸು ಇಲ್ಲಿ ಬಂದು ಓಹೋ ದನಗಳು ನಾಟಕ ಅಂದ್ರೆ ಹೇಳುವತ್ತಿಯಲ್ಲ. ಅಂದರೆ ಇದು ಡೌನು ಡೌನ್ ಹೀಗಿದೆ. ಆಲ್ರೆಡಿ ನಮ್ಮದೆಲ್ಲ ಕರುಗೆ ನೀರಾಗಿದೆ ಇಲ್ಲಿ ನೋಡಿ. ಇಲ್ಲಿ ಲೈನ್ ಕಂಬ ಎಲ್ಲ ಅಡಿಗೆಯಿಂದನೇ ಇರುತ್ತೆ ಇಲ್ಲಿ, ಪೈಸ್ ಮುಖಾಂತರ. ನಮ್ಮ ಥರ ಹೀಗೆ ಈ ಥರ ಇರಲ್ಲ, ಯಾಕಂದರೆ ಇಲ್ಲಿ ತುಂಬ ಮರಗಳು ಬೀಳ್ತಾ ಇರುತ್ತಲ್ಲ. ಸೊ ಅದಕ್ಕಾಗಿ ಈ ಥರ ಪ್ಲ್ಯಾನ್ ಮಾಡಿದ್ದಾರೆ. ಅದೇ ಇಲ್ಲಿ ನೋಡ್ಬೋದು, ಲಿಟ್ರಲಿ ರೋಡೇ ಇಲ್ಲ ಇಲ್ಲಿ, ಅಕ್ಷರ ಸಹ ರೋಡೇ ಇಲ್ಲ ಇಲ್ಲಿ. ಹಾಗೆ ಪಾಪ ಇವ್ರಿಗೆ ಹೋಗಬೇಕು. ಇನ್ನೂ ಅವ್ರ ದೇವ್ರ ಮನೆ ಉಂಟು ಅಂತ ಅಲ್ಲಿ, ಅಲ್ಲಿಗೆ ಇನ್ನೂ ಒಂದು 1 ಕಿಲೋಮೀಟ್ರ್ ಅಂತ ಹೇಳ್ತಿದ್ದಾರೆ ಅವರು. ನೆಕ್ಸ್ಟ್ ಅಲ್ಲಿಂದ ಲೆವೆಲ್ ರೋಡ್ ಇದೆ ಅಂತೆ. ಸೊ ಗಾಡ್ಸ್ ನೋಡಿ, ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತಿದ್ದೀವಿ. ಸೊ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಗೊತ್ತಾಗಲಿ. ಮತ್ತು ಗೊತ್ತಿಲ್ಲದ್ರೆ ತಿಳಿಸಿ ಚಾನಲ್ ಹೀಗೆ ಉಂಟು ಅಂದ್ಕೊಂಡು. ಯೋಚನೆ ಮಾಡಿ, ದೊಡ್ಡ ಮಳೆಯಲ್ಲೆಲ್ಲ ಬಂದಿದ್ದಿದ್ದಲ್ಲ, ಯಾವ ಥರ ನೀರು ಬರ್ಬೋದು ಅಂತ ಇಲ್ಲಿ. ಈ ಥರ ಮಾಡಿಕೊಂಡು ಈ ಥರ ಸರ್ಕಸ್ ಮಾಡ್ಕೊಂಡು ಹೋಗ್ತೀವಿ ಊರಿಗೆ. ಕಾಣ್ತಿದೆ, ಇದೆ ಲೈನ್ ಕರೆಂಟ್ ಕೇಬಲ್ ಒಳಗಡೆಯಿಂದ ಬರುತ್ತೆ. ಏನು ಸಕ್ಕತ್ತಾಗಿದೆ ಅಲ್ಲ.
ಇಲ್ಲಿ ನೋಡ್ಬೋದು, ಇಲ್ಲಿ ಇದೇ ಫಾಲ್ಸು ನೋಡಿ. ಇದರಲ್ಲೇ ಹೋಗ್ಬೇಕು ಊರಿಗೆ ಈಗ. ಇಷ್ಟು ನೋಡಿದಾದ್ಮೇಲೂ ಕೂಡ ಹಾಂ ಅಡ್ಡಿಲ್ಲ. ದೊಡ್ಡ ಮೇಳ ಆದಾಗಂತೂ ಹೋಗ್ಲಿಕ್ಕೆ ಆಗೋದೇ ಇಲ್ಲ ಇಲ್ಲಿ. ನೋಡ್ಬೋದು ಇದರಲ್ಲಿ ಗಾಡಿ, ಬೈಕ್, ಯಾವ ಬೈಕ್ ಹೋಗಲ್ಲ. ಇಲ್ಲಿ ನೋಡ್ಬೋದು ಇದೇ ಊರಿಗೆ ಹೋಗೋದು, ಹೀಗೆ ಹೋಗ್ಬೇಕು ಅವ್ರ ಊರಿಗೆ. ಹಾಗೆ ಇದು ನೋಡ್ಬೋದು ಇಲ್ಲಿ ನೋಡಿ, ಇದು ನೋಡ್ಬೋದು ಹಾಗೆ ಕೆಳಗಡೆ ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ ಇದು. ಬ್ಯೂಟಿಫುಲ್ ನೇಚರ್ ಮಾತ್ರ ನೆಕ್ಸ್ಟ್ ಲೆವೆಲ್. ನೋಡ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡ್ಬೋದು ಹೀಗೆ ನಡ್ಕೊಂಡು ಹೋಗ್ಬೇಕು ಅವರವರಿಗೆ. ನೋಡಿದಷ್ಟಂತೂ ಈಸಿ ಅಲ್ಲ ನಡ್ಕೊಂಡು ಹೋಗೋದು. ಇನ್ನೂ ತುಂಬ ನಡೆದಿದೆ ಇದರಲ್ಲಿ. ಕಷ್ಟ ಅಲ್ಲ. ನಾವು ತಿಂದೆ ಶಾಕ್ ಆಗ್ಬಿಟ್ಟಿದ್ದೀವಿ ದಾರಿ ನೋಡ್ಕೊಂಡು. ನೋಡ್ಬೋದು ಹಾಂ ತುಂಬ ನಾವು ಆ ದಾರಿಯಿಂದ ಬಂದು ಇಲ್ಲಿ ಕನೆಕ್ಟ್ ಆದ್ವಿ. ಆ ದಾರಿ ಪರಿಸ್ಥಿತಿ ನೋಡಿ, ಲಿಟ್ರಲ್ಲಿ ಇದನ್ನ ಹೊತ್ಕೊಂಡು ಹೋಗ್ತೀವಿ ನಾವು. ಅಂದ್ಕೊಂಡ್ರೆ ಸುಲಭ ಅಂತೂ ಅಲ್ಲ ಈಗ ಹತ್ತೋದು. ಇದನ್ನ ಹೊತ್ಕೊಂಡು ಹೋಗ್ಬೇಕು. ಸರ್ ಅಲ್ಲ ಗೊತ್ತದ ಹತ್ರ. ಅಲ್ಲಿಂದ ಗುಡ್ಡ ಹತ್ತಿ ಇದನ್ನ ಹತ್ತದಂದ್ರೆ ಅಷ್ಟು ಅಸಾರನೇ ಅಲ್ಲ ಇದು. ಎಕ್ಸಾಕ್ಟ್ ಆಗಿ ನಾವು ಮಾಡ್ತಿದ್ವಿ ಇದೇ ಮೆಥಡಲ್ಲಿ ಮನೆಗೆ ಹೋಗ್ಬೇಕು ನಾವೀಗ. ಸೊ ಇಷ್ಟು ಹತ್ತುತ್ತಾ ಇದ್ದೀವಿ. ದಾರಿ ನೋಡ್ಬೋದು. ಈ ದಾರಿ ಅಂತೂ ಅಲ್ಲ, ಇದು ನೀರೋಗೋ ಜಾಗದಲ್ಲಿ ದಾರಿ ಅಷ್ಟೇ. ಇಲ್ಲಿ ನೋಡ್ಬೋದು ನೀವು ದಾರಿ ಎಷ್ಟು ಚೆನ್ನಾಗಿದೆ ದಾರಿ ಅಂತ. ಇದನ್ನು ಹೊತ್ಕೊಂಡು ಹೋಗ್ಬೇಕು ಮೇಲ್ಗಡೆ. ಇಂತಿಂತ ಚಾನಲ್ ಗ್ರೇಟ್ ಆಗಿದೆ ಇಲ್ಲಿ. ಸೋಮಡ ಆಗ್ತದೆ ಇಲ್ಲಿ, ತುಂಬ ಎಚ್ಚರಿಕೆಂದಿರ್ಬೋದು. ಮುಡ ಅಂತೂ ಫುಲ್ ಹತ್ತತಿ ಇಲ್ಲಿ. ಗೊತ್ತಾರಿ ಲೈನ್ ಪೈಪ್ ಕೊಡಿ ಒಳಗಡೆ ಇರುವರಿಗೆ ಹೋಗುವಂಥ ಲೈನ್ ಪೈಪ್ಗಳಿಗೆ. ಹಾಗೆ ನೀವು ಕಾಡಲ್ಲಿ ಮತ್ತೆ ಹುಲಿ ಎಂಥರ ಅದೆಯಾ? ಕಾಡ್ಕೋಣ ಕಾಡ್ಕೋಣ ಹುಲಿ ಯಾವುದು ಇಲ್ಲಿ ನಿಮ್ಗೆ ಹೆದರಿಕೆನೇ ಇಲ್ಲ. ಇಲ್ಲ ಅಲ್ಲ? ಇಲ್ಲ ಇಲ್ಲ, ಇದು ಪೂರ್ತಿ ನಮ್ಮ ತಗಳಾನ ಹಾಕ್ತೀರಣ. ಹೌದೌದು. ಇಲ್ಲಿದ್ದಲ್ಲಿವರೆಗೆ ನಿಮ್ಮಲ್ಲಿ ಲೂಟಿ ಅಂಥದ್ದು ಇಲ್ಲ? ಇಲ್ಲ ಇಲ್ಲ ಇಲ್ಲ. ಹಂದಿ ಇಟ್ಟು ಆದರೂ ಅಂಚಿಗಿದ್ರು ಎಂಥದ್ದು ಏನು ಮಾಡೋದಿಲ್ಲ, ಹಾಂ ಸಿಟ್ಟುವುದಿಲ್ಲ. ಹಾಂ ಹಾಂ ಹೌದು. ಇಲ್ಲೇನು ಈ ದೇವರಲ್ಲಿ ನಮ್ಮ ದೇವಸ್ಥಾನದಲ್ಲಿ ಮಿಸ್ಟೇಕ್ ಆದ್ರೂ ಮಾತ್ರ. ಹೌದಲ್ಲ? ಹಾಂ ಹಾಂ, ಅಷ್ಟು ಪವರ್ಫುಲ್ ಇದೆ ನಿಮ್ಮ ದೇವರದು. ಹಾಂ, ದೇವರದು ಹಿಂಗೆ ಎಣ್ಣೆ ಹಾಕ್ಕೊಂಡು ಹಾಂ ಮತ್ತು ಪಾಟಿಷನ್ ಅದು ತಗೊಂಡ್ರೆ ಮಾತ್ರ ಬರೋ ಕೊಡುವುದಿಲ್ಲ. ಓಹೋ, ಅದಕ್ಕಂತ ಓಡಿಸ್ತಿದ್ದು. ಈ ನಮ್ಮ ಹೊಸಬ್ರಿಗೆಲ್ಲ ಎಂತ ಮಾಡುವುದಿಲ್ಲ ಮತ್ತೆ? ಇಲ್ಲ ಇಲ್ಲ ಇಲ್ಲ, ಚಂದ್ರನ ಕೈ ಮುಗಿದು ಹಂಗೆಲ್ಲ ಏನು ಮಾಡೋದಿಲ್ಲ ಅಣ್ಣ. ಹಾಂ, ಹೌದು. ದೇವ್ರ ಬಗ್ಗೆ ಹೇಳ್ತಿರ್ಬೇಕಾದ್ರೆ
ಇಲ್ಲಿ ನೋಡ್ಬೋದು ಆಲ್ರೆಡಿ ಗಾಳಿ ಮಳೆ ತುಂಬ ಜೋರಿದೆ, ಯಾಕಂದರೆ ಗುಡ್ಡ ಅಲ್ಲ ಇದು, ಹೈಟ್ ಪ್ರದೇಶ ಅಲ್ಲ, ಅದಕ್ಕೆ ಗಾಳಿ ಮಳೆ ಜೋರಿರ್ತದೆ ಇಲ್ಲಿ. ನಮ್ಮ ಬ್ರೋ ಅಂತ 1 ಕಿಲೋಮೀಟ್ರ್ ಹಿಂದೆ ಇದ್ದಾನೆ. ಸೊ ಬನ್ನಿ ಹೋಗುವ. ಈಗ ನಡೀತಾ ಇರಬೇಕು. ಅವಾಗಿಂದ ನಡೀತಿದ್ದೀವಿ, ಇನ್ನು ಊರು ಮಾತ್ರ ಬಂದಿಲ್ಲ. ಇಲ್ಲಿ ನೋಡ್ಬೋದು ಎಷ್ಟು ರಿಸ್ಕಿ ತಗೊಂಡು ವೀಡಿಯೋ ಮಾಡ್ತಿದ್ದೀವಿ ಅಂದ್ಕೊಂಡು. ನೋಡಿ ಕೆಳಗಡೆ ಹೊಳೆಕಾಗ್ತಿದೆ. ಇಲ್ಲಿ ನೋಡ್ಬೋದು ಮತ್ತೊಂದು ಫಾಲ್ಸ್ ಇದೆ. ಟಾಪ್ ವ್ಯೂ ಇಲ್ಲಿ ನೋಡಿ. ಇಂತೂ ಊರಿಗೆ ಬಂದಿದ್ದೀವಿ ನೋಡಿ. ದೇವರಂತೆ ಇದು ನೋಡ್ಬೋದಿದೆ, ಅವ್ರ ದೇವರು ಇದೆ ಅಲ್ಲೂ ನೋಡ್ಬೋದು ದೇವರು. ಅಲ್ಲಿ ಗೂಸ್ಬಂಪ್ ಬರ್ತಾಯಿದೆ ನನಗಂತೂ. ಇಲ್ಲಿ ಅಂತ ಮಾಡ್ತೀರಿ? ಇಲ್ಲೂ ಕೋಳಿ ದೇವ್ರ ಯಾಣ, ಕೋಳಿ ಕೊಯ್ಯೋದು. ಹೌದು. ಇದಿಷ್ಟು ಕೋಳಿ ಹೊಡೋದು, ಇಷ್ಟೇ ಬಂತು. ಕಡಕ್ಕೆಲ್ಲ ರಾಮದೇವರು. ಹೌದು, ಅದೆಲ್ಲ ಕ್ಯಾಮ್ರಾ ಕಣ್ಣಿಗೆ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ನನಗಂತೂ ಗೊತ್ತಿಲ್ಲ. ಆದರೆ ನಾವು ಮಾತ್ರ ಸಕ್ಕದೇ ಎಂಜಾಯ್ ಮಾಡ್ತೀವಿ. ಮಳೆ ಕೂಡ ಬಂತೀಗ. ಇದು ಅವ್ರ ಮನೆ ಅಲ್ಲ ಇವ್ರದ್ದು, ಫಾರ್ಮ್ ಹೌಸ್ ಥರ. ನಮ್ಮ ಕಡೆ ಫಾರ್ಮ್ ಹೌಸ್ ಇರ್ತದಲ್ಲ ಆ ಥರ. ಇಲ್ಲಿ ಅವ್ರದ್ದು ದೇವರು. ಇಲ್ಲಿ ಮೇ ಟೈಮಲ್ಲಿ ಒಂದು ಕಾರ್ಯಕ್ರಮ ಆಗುತ್ತಂತೆ. ಮಿನಿಮಮ್ 400 ಜನ ಆಗ್ತಾರಂತೆ ಇಲ್ಲಿ. ಹಾಗೆ ಇದು ಅವ್ರದ್ದು ತೋಟ ಮತ್ತು ಗದ್ದೆ ಅಂತ ಇಲ್ಲಿ. ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅದೇ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.